ಹೇ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಹೌದು ಈಗಷ್ಟೇ ಕೆಡಿ ಟೀಮ್ ಇಂದ ಒಂದು ಲಿರಿಕಲ್ ವಿಡಿಯೋ ರಿಲೀಸ್ ಆಗಿರುವಂತದ್ದು. ಆ ಒಂದು ಸಾಂಗ್ ಯಾವ ರೀತಿ ಇದೆ, ಮತ್ತೆ ಧ್ರುವ ಸರ್ಜಾ ಅವರು ಯಾವ ರೀತಿ ಇದರಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಮತ್ತೆ ಪ್ರೇಮ್ಸ್ ಅವರ ಟಚ್ ಹೇಗಿದೆ, ಮತ್ತೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಹೇಗಿದೆ ಅಂತ ಪರ್ಟಿಕ್ಯುಲರ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫೇಸ್ಬುಕ್ ಮಾತ್ರ ಮಿಸ್ ಮಾಡದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶೋಣ. ಹೌದು ಈಗಷ್ಟೇ ಕೆಡಿ ಟೀಮ್ ಕಡೆಯಿಂದ ಒಂದು ಲಿರಿಕಲ್ ವಿಡಿಯೋ ರಿಲೀಸ್ ಆಗಿರುವಂತದ್ದು. ನನಗೆ ಪರ್ಸನಲಿ ಈ ಸಾಂಗ್ ಕೇಳಾದ್ಮೇಲೆ ಒಂದ್ 2-3 ಸತಿ ನಾನು ಕೇಳಿದೆ. ತುಂಬಾ ಚೆನ್ನಾಗಿ ಫೀಲ್ ಕೊಡುತ್ತೆ, ಮತ್ತೆ ವೈಬ್ಸ್ ನ ಕೊಡುತ್ತೆ. ಹೌದು, ಆ ಒಂದು ಸಾಂಗ್ ತಮ್ನೆಲ್ ಅಲ್ಲೇ ಹೇಳಿರುವ ಹಾಗೆ ಈ ಒಂದು ಸಾಂಗ್ ನ ಮಂಜುನಾಥ್ ಅವರು ಲಿರಿಕ್ಸ್ ಬರೆದಿರುವಂತದ್ದು. ಹಾಗೆ ಅರ್ಜುನ್ ಜನ್ಯ ಅವರು ಈ ಒಂದು ಮೂವಿಗೂ ಆಗಿರ್ಬೋದು, ಮತ್ತೆ ಈ ಒಂದು ಲಿರಿಕ್ ಕೂಡ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ನ ಕೊಟ್ಟಿರುವಂತದ್ದು. ಹೌದು, ಇದರಲ್ಲಿ ಪ್ರೇಮ್ಸ್ ಅವರ ವಾಯ್ಸ್ ಓವರ್ ಕೂಡ ಇದೆ, ಅಂದ್ರೆ ವಾಯ್ಸ್ ಟಚ್ ಕೂಡ ಇದೆ. ಅವರು ಕೂಡ ಕೆಲವೊಂದು ಇದರಲ್ಲಿ ಹಾಡಿರೋದು ಉಂಟು. ಹಾಗೆ ಅಂದ್ರೆ ಸಿಂಗರ್ಸ್ ಯಾರ್ಯಾರು ಅಂದ್ರೆ ಹೌದು, ಪ್ರೇಮ್ ಕೂಡ ಹಾಡಿರುವಂತದ್ದು. ಇದರಲ್ಲಿ ಹೈಲೈಟ್ ಆಗಿ ಹಾಡಿರುವಂತದ್ದು ನಮ್ಮ ಕೈಲಾಶ್ ಖರ್ ಅವರು. ಹೌದು, ಕೈಲಾಶ್ ಅವರು ತುಂಬಾ ಚೆನ್ನಾಗಿ ಇದಕ್ಕೆ ಧ್ವನಿ ಕೊಟ್ಟಿರುವಂತದ್ದು. ನಮ್ಗೆ ಕೇಳೋದಕ್ಕೆ ಹಿಂಪಾಗಿ ಕೂಡ ಅನ್ಸುತ್ತೆ, ಮತ್ತೆ ತುಂಬಾ ಚೆನ್ನಾಗಿ ಕೂಡ ಅನ್ಸುತ್ತೆ. ಒಂದು ವಿಂಟೇಜ್ ಸಾಂಗ್ ನ ತಗೊಂಡು ಈಗ ಅದಕ್ಕೆ ಬೇಕಾಗಿರುವಂತ ಟಚ್ ನ ಕೊಟ್ಟು, ಅಂದ್ರೆ ಈಗ ಏನು ಬೀಟ್ಸ್ ಗಳು ಓಡಾಡ್ತಿದೆ, ಸೊ ಈ ಒಂದು ಇದರಲ್ಲಿ ವಿಂಟೇಜ್ ಸಾಂಗ್ ನ ಕೂಡ್ಸಿ ತುಂಬಾ ಚೆನ್ನಾಗಿ ಔಟ್ಪುಟ್ ಬಂದಿದೆ. ನನಗೆ ಪರ್ಸನಲಿ ತುಂಬಾ ಇಷ್ಟ ಆದಂತ ಸಾಂಗ್ ಇದು. ಹೌದು, ಇದರಲ್ಲಿ ಧ್ರುವ ಸರ್ಜಾ ಅವರು ಕೂಡ ಕಾಣಿಸ್ಕೊಂತಾರೆ. ಕೆಲವೊಂದು ಗ್ಲಿಮ್ಸ್ ಗಳು ರೀತಿಯಲ್ಲಿ ಈ ಒಂದು ಸಾಂಗ್ಸ್ ನಲ್ಲಿ ಧ್ರುವ ಸರ್ಜಾ ಅವರು ಬರುವಂತದ್ದು. ಅವರ ಒಂದು ಡ್ಯಾನ್ಸ್ ಗೆ ಫಿದಾ ಆಗೋದೆ. ತೋರಿಸಿರೋದು ಒಂದ್ 2-3 ಕ್ಲಿಪ್ಸ್ ಅಷ್ಟೇ, ಅಂದ್ರೆ ಚಿಕ್ಕ ಚಿಕ್ಕದು, ಅಂದ್ರೆ 1-2 ಸೆಕೆಂಡ್ ಕ್ಲಿಪ್ಸ್ ಇದರಲ್ಲಿ ಆಡ್ ಮಾಡಿದ್ದಾರೆ. ಆ ಒಂದು ಸಾಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಒಂದು ಥೀಮ್ ಆಗಿರ್ಬೋದು, ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಆ ಬ್ಲೂ ಥೀಮ್ ಅಲ್ಲಿ ಈ ಒಂದು ಸಾಂಗ್ ಹೋಗ್ತಾ ಇರುವಂತದ್ದು. ಮತ್ತೆ ಪರ್ಟಿಕ್ಯುಲರ್ಲಿ ನಾನು ಈ ಒಂದು ಸಾಂಗ್ ರಿವ್ಯೂ ಹೇಳ್ಬೇಕು ಅಂದ್ರೆ ಶಿವ, ಅಂದ್ರೆ ಶಿವನೇ ನೀನ್ ಆಟೋ ಬಲ್ಲವನು ಯಾರೇ ಯಾರೋ ಅನ್ನುವಂತ ಸಾಂಗ್ ನ ಇಟ್ಕೊಂಡು ಅದಕ್ಕೆ ಒಂದು ಮ್ಯೂಸಿಕ್ ನ ಕೊಟ್ಟು, ಒಂದು ಮ್ಯೂಸಿಕ್ ಬೀಟ್ ನ ಕೊಟ್ಟು ತುಂಬಾ ಚೆನ್ನಾಗಿ ಈ ಒಂದು ಸಾಂಗ್ ನ ಬಿಲ್ಡ್ ಮಾಡಿರುವಂತದ್ದು. ಸೊ ಈ ಒಂದು ಇದರಲ್ಲಿ ಶಿವನ ಹೈಲೈಟ್ ಮಾಡಿ ತೋರಿಸಿರುವಂತದ್ದು. ಧ್ರುವ ಸರ್ಜಾ ಅವರು ತಾನು ಮಾಡುವಂತ ಕೆಲಸಗಳಲ್ಲಿ ದೇವ್ರನ್ನ ಕಾಣ್ತಾನೆ, ಮತ್ತೆ ತಾನು ಮಾಡುವಂತ ಕೆಲ್ಸನ ದೇವ್ರು ಪರೀಕ್ಷೆ ಮಾಡ್ತಾನೆ, ಮತ್ತೆ ದೇವ್ರು ಅದನ್ನ ಸ್ವೀಕರಿಸ್ತಾನೆ. ಕಷ್ಟ ಇರುವಂತಹ ಕೆಲಸಗಳನ್ನ ದೇವ್ರು ಸುಲಭವಾಗಿ ಮಾಡ್ತಾನೆ. ಮತ್ತೆ ಬಕೆಟ್ ಇಡಿ, ಅಂದ್ರೆ ಈ ಒಂದು ಕ್ಯಾರೆಕ್ಟರ್ ನ ಅನಲೈಸ್ ಮಾಡ್ತಿರುವಂತದ್ದು ಈ ಒಂದು ಸಾಂಗ್. ಹೌದು, ಧ್ರುವ ಸರ್ಜಾ ಅವರ ಕ್ಯಾರೆಕ್ಟರ್ ನ ಈ ಒಂದು ಸಾಂಗ್ ಅನಲೈಸ್ ಮಾಡ್ತಾ ಇದೆ. ಅಂದ್ರೆ ಒಂದು ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಂತ ನಮ್ಗೆ ಈ ಒಂದು ಸಾಂಗ್ ಮುಖಾಂತರ ತೋರಿಸ್ತಾ ಇರುವಂತದ್ದು. ಬೇರೆಯವ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಪ್ರಾಣಿಗಳಿಗೆ ಸ್ಪಂದಿಸೋದಾಗಿರ್ಬೋದು, ಹಸ್ವಾಗಿದ್ರೆ ಹಸ್ವು ನೀಗ್ಸುವಂತದ್ದಾಗಿರ್ಬೋದು, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದಾಗಿರ್ಬೋದು. ಈ ರೀತಿಯಾಗಿ ಆ ಒಂದು ಕ್ಯಾರೆಕ್ಟರ್ ನ ಪ್ರೇಮ್ ಅವರು ಈ ಒಂದು ಸಾಂಗ್ ನ ಮುಖಾಂತರ ತೋರಿಸಿರುವಂತದ್ದು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ನಾನು ಇದೆಲ್ಲ ಕೇಳಾದ್ಮೇಲೆ, ಈ ಒಂದು ಸಾಂಗ್ ನೆಲ್ಲ ಕೇಳಾದ್ಮೇಲೆ ನನ್ಗೆ ಅನಿಸ್ತಿರುವಂತದ್ದು ಏನಪ್ಪಾ ಅಂದ್ರೆ, ಈ ಒಂದು ವಿಡಿಯೋ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಹೌದು, 2-3 ಕ್ಲಿಪ್ಸ್ ಗಳಷ್ಟೇ ತೋರಿಸಿರೋದು ಉಂಟು. ಬಟ್ ನಾನು ಆ ಒಂದು ಕ್ಲಿಪ್ಸ್ ಗಳಿಗೆ ಫ್ಯಾನ್ ಆಗೋದೆ. ಡ್ಯಾನ್ಸ್ ಆಗಿರ್ಬೋದು, ಎನರ್ಜಿಟಿಕ್ ಡ್ಯಾನ್ಸ್ ನ ಇಲ್ಲಿ ಧ್ರುವ ಸರ್ಜಾ ಅವರು ಆಡಿರುವಂತದ್ದು ಪ್ರತಿಯೊಬ್ರು ಕೂಡ ಇಷ್ಟ ಆಗುತ್ತೆ. ಅವ್ರ ಲುಕ್ ಆಗಿರ್ಬೋದು, ಬಾಡಿ ಸ್ಟ್ರಕ್ಚರ್ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ಈ ಒಂದು ಸಾಂಗ್ ಮಾತ್ರ ಅಲ್ಲ, ಈ ಒಂದು ಫಿಲಂಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ಗನ್ಸುತ್ತೆ. ಹೌದು, ಪ್ರೇಮ್ ಅವರು ಯಾವಾಗ್ಲೂ ಕೂಡ ಅವರ ಒಂದು ಮೂವಿಗಾಗಿರ್ಬೋದು, ಅವರ ಒಂದು ಸಾಂಗ್ಸ್ ಗಳಿಗಾಗಿರ್ಬೋದು, ಅವ್ರದೇ ಇರುವಂತ ಟಚ್ ಅಂತ ಇರುತ್ತೆ. ಆ ಯಾವುದು, ಜೋಗಿ ಆಗಿರ್ಬೋದು. ಸೊ ನೀವ್ ಆತರ ಥೀಮ್ಸ್ ಗಳೆಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ. ಸಾಂಗ್ಸ್ ಗಳಾಗಿರ್ಬೋದು, ಒಂದು ಫೀಲಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇದರಲ್ಲಿ ಈ ಒಂದು ಸಾಂಗ್ ನಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇದು 3D ಅನಿಮೇಷನ್ಸ್ ನ ಮುಖಾಂತರ ಈ ಒಂದು ಲಿರಿಕಲ್ ವಿಡಿಯೋದಲ್ಲಿ ಅಪ್ಲೈ ಮಾಡಿರುವಂತದ್ದು. ಕೆಲವೊಂದು ಸೀನ್ಸ್ ಗಳಲ್ಲಿ ಮಾತ್ರ ಧ್ರುವ ಸರ್ಜಾ ಅವರು ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ತೋರಿಸಿರುವಂತದ್ದು. ಒಂದ್ ಕಡೆ ಮಾಸ್ ಆಗಿ ಕೂಡ ಡ್ಯಾನ್ಸ್ ಆಡ್ತಿರುವಂತದ್ದು, ಇನ್ನೊಂದು ಕಡೆ ಆ ಯಾರು ಸ್ಪಿರಿಚುವಲ್ ಜನಗಳ ನಡುವೆನೂ ಕೂಡ ಡ್ಯಾನ್ಸ್ ಆಡ್ತಿರುವಂತದ್ದು ನಮ್ಗೆ ಮೈ ರೋಮಾಂಚನ ಆಗುತ್ತೆ ಈ ಒಂದು ಸಾಂಗ್ ನ ಕೇಳಿದ್ರೆ. ಮತ್ತೆ ಇಲ್ಲೊಂದು ಕೆಲವೊಂದು ಸೀನ್ಸ್ ಗಳನ್ನ ತೋರಿಸಿದಾರಲ್ಲ, ಧ್ರುವ ಸರ್ಜಾ ಅವರು ಡ್ಯಾನ್ಸ್ ಆಡ್ತಿರುವಂತದ್ದು, ಅದನ್ನು ಕೂಡ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಇಷ್ಟು ಆ ಈ ಒಂದು ಸಾಂಗ್ ನಲ್ಲಿ ಇದ್ದಂಥದ್ದು, ಅಂದ್ರೆ ಲಿರಿಕ್ಸ್ ಅಲ್ಲಿ ಇದ್ದಂಥದ್ದು. ಕಡಿಮೆನೇ ಹೇಳ್ಬೋದಿತ್ತು, ಬಟ್ ನನ್ಗೆ ಹೇಳೋ ರೀತಿ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಹೇಳ್ಬೇಕು ಅಂತ. ತುಂಬಾ ದೊಡ್ಡ ವಿಡಿಯೋ ಆಗೋಯ್ತು, 5 ನಿಮಿಷ ಆಗೋಗಿದೆ. ಸಾರಿ.
ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.